ಪೇಜ್ ಇಟ್ಕೊಂಡಿದ್ರೆ ಈ ತರ ವ್ಯವಹಾರ ಮಾಡ್ತಿದ್ರೆ ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನ್ನೋ ನಿನ್ ಡವ್ನೋ ನಿಲ್ಸ್ಬಿಟ್ಟು ಮಾರ್ಕೋ. ನನ್ನ ಫೋಟೋ ಹಾಕೊಂಡು ಏನಕ್ಕೆ ಮಾರ್ತಾ ಇದೀಯಾ? ನೀನು ಹೊಟ್ಟೆಗೆ ಅನ್ನ ತಿಂತೀಯ ಹೇಳ್ ತಿಂತೀಯ ಗೊತ್ತಿಲ್ಲ. ಈ ತರ ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂತೀರಾ, ಈ ತರ ಫೇಕ್ ಮೀಮ್ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂತೀರಾ. ನೀವು ಸಮಾಜಕ್ಕೆ ಏನ್ ಮಾಡ್ತಾ ಇದ್ದೀರಾ? ದೊಡ್ಡದಾಗಿ ಎಲ್ಲಾ ವಿಚಾರದಲ್ಲೂ ಹೆಣ್ಮಕ್ಳು ರಕ್ಷಣೆ, ಹೆಣ್ಮಕ್ಳಿಗೆ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತ ಪುಂಕ್ತಿರ ಟ್ರಾಲ್ ಪೇಜ್ ಅವ್ರು ಕೂತ್ಕೊಂಡು ಇವಾಗ ಏನ್ ದನ ಕಾಯ್ತಾ ಇದ್ದೀರಾ ನೀವುಗಳು? ಎಲ್ಲ ಟ್ರಾಲ್ ಪೇಜ್ ಅವರು ಅಂತ ಹೇಳ್ತಿಲ್ಲ. ಈ ನನ್ನ ಮಗ ಮಾಡೋನಲ್ಲ, ಯಾರೋ ಐಶ್ವರ್ಯ ಅಂತೆ. ಆಮೇಲೆ ಒಂದಿದ್ದು ಬೇಜಾನ್ ಪೇಜ್ಗಳಿದಾವೆ ಆಯ್ತಾ, ಅಂದ್ರೆ ಟ್ರಾಲ್ ಮಾಡೋ ಪೇಜ್ಗಳು, ಅದ್ರಲ್ಲೂ ಸಹ ಹೆಣ್ಮಕ್ಳು ವಿಡಿಯೋನೇ ಹಾಕಿರೋದವನು. ಎಲ್ಲದನ್ನು ಈ ತರ ಒಂದು ಬಿಗ್ಗೆಸ್ಟ್ ಅಸಹ್ಯ ಮಾಡುವಂತ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ. ನಿನಗೆ ಅಷ್ಟೊಂದು ತೇವಲಿದ್ರೆ ನೀನು ಮಾರ್ಕೋ. ನನ್ನ ಫೋಟೋ ಹಾಕೊಂಡು ಏನಕ್ಕೆ ನನ್ನನ್ನು ಮಾರ್ತಾ ಇದೆಯಾ ನೀನು? 500 ರೂಪಾಯಿಗೆ ನೀನು ಹೊಟ್ಟೆಗೆ ಅದೇ ಹೇಳ್ತಿದ್ದಿಲ್ಲ. ಇಂಥ ಕಚ್ಚಡ ಕಂತ್ರಿಗಳು ಬೆರ್ಕೆಗಳ ಥರ ಉಟ್ಬಿಟ್ಟಿರ್ತಾರೆ. ನನಗೆ ಕೆಟ್ಟ ಮಾತು ಬರುತ್ತೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಂಥ ನನ್ನ ಮಕ್ಕಳನ್ನ ರೋಡಲ್ಲಿ ನಿಲ್ಲಿಸಿ ಈಡ ಹೊಡಿಬೇಕಿಂತವ್ರಿಗೆ. ಒಬ್ರು ಹೆಣ್ಮಕ್ಳು ಫೋಟೋಸ್ಗಳನ್ನ ಹಾಕೊಂಡು ಈ ತರ ವ್ಯವಹಾರಗಳನ್ನ ಮಾಡ್ತಾರಲ್ಲ ಇವ್ರ ಕಂಡೋರ್ ಹೆಣ್ಮಕ್ಳದೆಲ್ಲ ಫೋಟೋಗಳನ್ನ ಹಾಕೊಂಡು ತಲೆ ಹಿಡಿಯೋದಲ್ಲ. ನಮಸ್ಕಾರ. ಕರೆಕ್ಟಾಗಿ ಇವತ್ತಿಗೆ 1 ವಾರ ಆಯಿತು. ನಿಮಗೆ ನೆನಪಿರೋ ಹಾಗೆ ನಾನು ಸೈಬರ್ ಬ್ರಾಂಚಿಗೆ ಹೋಗ್ಬಿಟ್ಟು ಅದೇ ಫೇಕ್ ಇದು ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿ ನಿಮಗೆ ಇದು ಮಾಡಿದ್ದೆ ಗೊತ್ತಾ? ನಂಗೆ ನೆನಪಿದೆ ಅಲ್ಲ, ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಫಾಲೋ ಮಾಡಿದರೆ ಗೊತ್ತಿರುತ್ತೆ. ಆ್ಯಂಡ್ ಇವಾಗ ನಿಮಗೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಆ ಪೇಜು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದೆ ಅನ್ನೋ ಸೆನ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಲಿಟ್ರಲಿ ನಮ್ಮ 16 and the Vandalist ಗೊತ್ತಿದಾರಲ್ಲ ನಿಮಗೆ, ನಿಖಿಲ್ ಬ್ರೋ, ಅವ್ರು ಏನು ಮಾಡಿದ್ದಾರೆ, ಆ ಪೇಜ್ಗೆ ಮೆಸೇಜ್ ಹಾಕಿದ್ದಾರೆ. ಮೆಸೇಜ್ ಹಾಕ್ಬಿಟ್ಟು ಚೆಕ್ ಮಾಡಿದ್ದಾರೆ ಏನು ಮಾಡ್ತಾರೆ, ಯಾವ ಥರ ಮೆಸೇಜ್ ಮಾಡ್ತಾರೆ, ಆ್ಯಕ್ಟಿವ್ ಇದ್ದಾರೆ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡೋದಕ್ಕೆ. ಎಂಥ ಡ್ಯಾಶ್ನ ನಮ್ಮ ಮಕ್ಕಳು ಅವರು ಅಂತ ಅಂದರೆ, ನಿಮಗೆ ಆ ಸರ್ವಿಸ್ ಬೇಕಾ, ಈ ಸರ್ವಿಸ್ ಬೇಕಾ, ನಮ್ಮಲ್ಲಿ ಜಾಬ್ ಅಪರ್ಚುನಿಟೀಸ್ಗಳಿದ್ದಾವೆ, ಅದಿದ್ದಾವೆ, ಆಮೇಲೆ ನಿಮಗೆ ಏನು ಹ್ಯಾಪಿ ಎಂಡಿಂಗ್ ಕೊಡ್ತೀವಿ ಆ ಥರ ಅಂತೆಲ್ಲ ಹೇಳಿ ಮೆಸೇಜ್ನ ಮಾಡಿ, ಅವ್ರ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡ್ ಎಲ್ಲ ಕಳಿಸಿ, ರಿಜಿಸ್ಟ್ರೇಷನ್ 500 ರೂಪಾಯಿ ಆಗುತ್ತೆ ಅಂತ QR ಸ್ಕ್ಯಾನರ್ ಕೋಡ್ ಎಲ್ಲ ಕಳಿಸಿ, ಆ ಪೇಜಿಂದನೇ ನನ್ನನ್ನು ಇದು ಮಾಡಿದ್ದಾರೆ, ನನ್ನ ಫೋಟೋ ಹಾಕಿದಾರಲ್ಲ ಆ ಪೇಜಿಂದನೇ ಈ ಥರ ಬೇವರ್ಸಿ ಡ್ಯಾಶ್ ನನ್ನ ಮಕ್ಕಳು ಈ ಥರ ಹಲ್ಕಾ ಕೆಲಸಗಳನ್ನೆಲ್ಲ ಸಖತ್ತಾಗಿ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಯಾವ ರೀತಿ ಅಂತ ಅಂದರೆ, ವಾಯ್ಸ್ ನೋಟ್ ಎಲ್ಲ ಕಳಿಸಿದ್ದಾರೆ. ನಿಮಗೆ ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ ಏನೇನು ಮೆಸೇಜ್ಗಳು ಬಂದಿದೆ ಅಂತ ಕ್ಲಿಯರಾಗಿ ನಿಮಗೆಲ್ಲ ಟ್ರಾನ್ಸ್ಪರೆಂಟಾಗಿ ನಾನು ತೋರಿಸ್ತೀನಿ. ಯಾವ ರೀತಿ ಕಾಂಟೆಂಟ್ ಕ್ರಿಯೇಟರ್ಸ್ಗಳನ್ನ ಫೋಟೋಗಳನ್ನ ಹಾಕ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಈ ರೀತಿ ಎಲ್ಲ ಬೇರೆ ಜನಕ್ಕೆ ಸ್ಕ್ಯಾಮ್ಗಳನ್ನ ಮಾಡ್ತಾ ಇರುವಂಥ ಬೇವರ್ಸಿ ಸೂಳೆ ಮಕ್ಕಳಿಗೆ ನನಗೆ ಅಷ್ಟು ಸಿಟ್ಟು ಬರುತ್ತೆ. ಯಾಕಂದರೆ ಈ ಥರ ತುಂಬ ರಾಂಗ್ ಇದು. ನೀವು ಹೆಂಗೆ ಇನ್ನೊಬ್ರು ಫೋಟೋ ಹಾಕ್ಕೊಂಡು ಈ ಥರ ನೀವು ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದೀರಾ? ಅದು ಯಾರಾದರೂ ಆಗಿರಲಿ, ಇವಾಗ ಗ್ರಾಚಾರ ಬಿಡಿಸೋ ಸಮಯ ಬಂದಿದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದು 4ನೇ ತಾರೀಕು ಆಗಸ್ಟು, ಇವತ್ತು ಆಲ್ರೆಡಿ 11ನೇ ತಾರೀಕು ಆಗಸ್ಟು. ಸೊ ಏನಕ್ಕೆ ನಾನು ಇದನ್ನೆಲ್ಲ ವೀಡಿಯೋ ಲೇಟಾಗಿ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಎವಿಡೆನ್ಸ್ ಇಟ್ಕೊಂಡು ನಿಮಗೆ ವೀಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದಷ್ಟೇ. ಸೊ ಕಂಪ್ಲೀಟಾಗಿ ಪ್ರೋಸೆಸ್ ಮುಗಿದ ಮೇಲೆ ಅವ್ರು ಯಾರು ಅಂತ ಹೇಳಿ ಕರೆಸಿ ಅವ್ರಿಗೆ ಮಂಗಳಾರತಿ ಮಾಡಿ ಎಲ್ಲ ಆಗಲಿ ಅಂತಲೇ ನಾನು ಇಷ್ಟು ದಿನ ವೆಯ್ಟ್ ಮಾಡಿದ್ದು. ಸೊ 1 ವಾರದ ಅಂತರದಲ್ಲಿ, ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, 1 ವಾರದ ಅಂತರದಲ್ಲಿ ಮೆಟಾಯಿಂದ ಸೈಬರ್ ಕ್ರೈಮ್ಗೆ ಡೀಟೇಲ್ಸ್ಗಳು ಬಂದಿದ್ದಾವೆ. ಸೊ ಇವಾಗ ಏನಾಗಿದೆ, ಮೆಟಾಯಿಂದ ಬಂದಿರುವಂಥ ಡೀಟೇಲ್ಸ್ಗಳನ್ನ ನಾನು ಲೋಕಲ್ ಸ್ಟೇಷನ್ ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಸ್ಟೇಷನ್ಗೆ ನನ್ನ ಫೈಲ್ನ ಮೂವ್ ಮಾಡಿದ್ದಾರೆ. ಈಗ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಫೈಲ್ ಬಂದಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ಇವಾಗ ನಮಗೆ ಗೊತ್ತಾಗುತ್ತೆ. ಸೊ ಫೈಲ್ ಬಂದಿದೆ, ಅವ್ರು ಯಾರು ಏನು ಎತ್ತ ಏನೂ ಗೊತ್ತಿಲ್ಲ, ನನಗೇನು ಹೇಳಲ್ಲ. ಇವಾಗ ನಾನು ಸ್ಟೇಷನ್ಗೆ ಹೋದ್ಮೇಲೆ ನನಗೆ ಗೊತ್ತಾಗೋದು ಯಾರು ಏನು ಅಂತ ಹೇಳಿ. ಸೊ ಇವಾಗ ಏನು ಕತೆ ಆಗಿದೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಲೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಅವ್ರು ಮೆಸೇಜ್ ಮಾಡಿರೋದು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಬನ್ನಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಏನು ಕತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಖಿಲ್ ಬ್ರೋ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋದು. ನಿಖಿಲ್ ಬ್ರೋನ ಹೇಳಿದ್ನಲ್ಲ ಮೆಸೇಜ್ ಮಾಡಿದ್ರು ಅಂತ, ವಾಯ್ಸ್ ನೋಟು ಫಾರ್ವರ್ಡ್ ಮಾಡಿದ್ದಾರೆ ನೋಡಿ. ಯಾವ ಥರ ಇರುತ್ತೆ ವಾಯ್ಸ್ ನೋಟ್. ಸರ್, ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಅಡ್ರೆಸ್ ಬಂದು ಏನಕ್ಕೆ ಅಂತಂದರೆ, ಒಂದು ಕಸ್ಟಮರ್ ಒಂದು ಹುಡುಗಿರ ಹತ್ರ ಹೋಗುವಾಗ ಸೊ ಅವರು ಒಂದು ಸೇಫ್ಟಿ ನೋಡ್ತಾರಲ್ವಾ. ಸೊ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ ಅದರಲ್ಲಿ. ಸೊ ಇದು 100% ಜೆನ್ಯೂನ್ ಆಗಿರುತ್ತೆ. ಮತ್ತೇನು ಅಂತಂದರೆ ಯಾವುದೇ ರೀತಿ ಮೋಸ ಇಲ್ಲ. ಓಕೆನಾ? ನೀವು ನೆಮ್ಮದಿಯಾಗಿ ನಂಬೋದು. ಓಕೆನಾ? 100% ಜೆನ್ಯೂನ್ ಇದು. ಓಕೆನಾ? ಇನ್ಕ್ಲೂಡಿಂಗ್ ಇದು ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮ್, ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ಓಕೆನಾ? ನೋಡಿ ಸರ್, ಇವ್ರು ಮಾಡ್ಕೊಂಡಿದ್ದಾರೆ ನೋಡಿ. ಓಕೆನಾ? ಈ ಥರ ಫಸ್ಟು ಅವ್ರು ಇನ್ಸ್ಟಾದಲ್ಲಿ ನಮಗೆ ಮೆಸೇಜ್ ಮಾಡಿತ್ತು, ಆಮೇಲೆ ಅವ್ರಿಗೆ ವಾಟ್ಸಪ್ಪಲ್ಲಿ ಮಾತಾಡಿದ್ದೀವಿ. ಓಕೆನಾ? ಆಲ್ರೆಡಿ ನಮ್ಮ ಬಾಸ್ ಕೂಡ ಅವರ ಒಂದು ಪ್ರೊಫೈಲ್ನ ಅಕ್ಸೆಪ್ಟ್ ಮಾಡಿದ್ದು ಆಯಿತು. ಸೊ 100% ಅಕ್ಸೆಪ್ಟೆಡ್ ಇರುತ್ತೆ. ಬಿಕಾಸ್ ಹೊಸಬರಿಗೆಲ್ಲ ನಾವು ಆಪರ್ಚುನಿಟಿ ಕೊಡ್ತೀವಿ ಸರ್ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. 100% ಜೆನ್ಯೂನ್ ಇದೆ. ಟ್ರಸ್ಟ್ ಮಾಡೋಂಗಿದ್ರೆ ಮಾತ್ರ ನೀವು ಇದು ಮಾಡ್ಕೊಳ್ಳಿ. ಓಕೆನಾ? 100% ಜೆನ್ಯೂನ್ ಮಾತ್ರ ಕನ್ಫರ್ಮ್. ಇಷ್ಟೇ ಅಲ್ಲ, ಇವಾಗ ನೋಡಿ ಮೆಸೇಜಸ್ಗಳನ್ನ ನೋಡಿ. ಸೊ ಏನು ಹಾಕಿದ್ದಾರೆ,
ಹಾಯ್ ಅಂತ ಮೆಸೇಜ್ ಹಾಕಿದ್ದಾರೆ. ಯಾರು? ನಿಖಿಲ್ ಬ್ರೋ. ಇದು ಸ್ಕ್ರೀನ್ಶಾಟ್ ತೋರಿಸ್ತಿರೋದು, ಕಾನ್ವರ್ಸೇಷನ್ ಸ್ಕ್ರೀನ್ಶಾಟ್ಗಳು. ಸೊ ಅವ್ರು ಏನು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ಕಾಣಿಸ್ತಾ ಇದೆಯಾ ನೋಡಿ, ಕಾಲ್ ಬಾಯ್ ಜಾಬ್ ಅವೈಲಬಲ್, ಕಾಲ್ ಗರ್ಲ್ ಜಾಬ್ ಅವೈಲಬಲ್, ವಿಡಿಯೋ ಕಾಲ್ ಅವೈಲಬಲ್, ಡೈರೆಕ್ಟ್ ಮೀಟ್ ಅವೈಲಬಲ್, ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಮಿನಿಟ್ ವರ್ಕ್ ಆರ್ ಸರ್ವೀಸು. ನೋಡಿ ಇಲ್ಲಿ ಡೈಲಿ ಕಾಲ್ ಬಾಯ್ ಜಾಬಲ್ಲಿ ನೀವು 4,000 2,000 ಅರ್ನ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಅದಾದಮೇಲೆ ಆಧಾರ್ ಕಾರ್ಡು ಜಾಬಿಗೆ ಅಪ್ಲೈ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಕಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಆಧಾರ್ ಕಾರ್ಡ್ ಕಳಿಸಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವಾಗ ಏನು ವಾಯ್ಸ್ ನೋಟ್ ಕೇಳಿಸಿದ್ನಲ್ಲ ಅದು ನೋಡಿ, ರಿಜಿಸ್ಟ್ರೇಷನ್ಗೆ ಫಸ್ಟು ದುಡ್ಡು ಹಾಕಬೇಕಂತೆ. ಇಲ್ಲಿ ನೋಡಿ, ದುಡ್ಡು ಹಾಕಬೇಕಂತೆ. ಸೊ ಈ ಥರ ದುಡ್ಡು ಹಾಕಿದ್ಮೇಲೆ 500 ರೂಪಾಯಿ ಹಾಕಬೇಕಂತೆ. ನೋಡಿ, ಇದು QR ಸ್ಕ್ಯಾನರ್ ಕೊಡು. ಇದು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಆ್ಯಕ್ಚುಲಾಗಿ. ಸೊ ನೋಡಿ, ಇಲ್ಲಿ 500 ರೂಪಾಯಿ ಕೇಳ್ತಾ ಇದ್ದಾರೆ. ನೋಡಿ, 500 ರೂಪಾಯಿ ಹಾಕಿದ್ರೆ ನಿಮಗೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಯಾವ ಥರ ಕಚ್ಚಡ ನನ್ನ ಮಕ್ಕಳು ಅಂದರೆ ಇವ್ರುಗಳು, ಸೀರಿಯಸ್ ಆಗಿ. ನೋಡಿ, ಈ ಥರ ಎಲ್ಲ ಮಾಡ್ತಾರೆ. ಟೋಟಲ್ ಸ್ಕ್ಯಾಮ್ ಇವೆಲ್ಲ. ಹುಡುಗರು ಮಾಡೋದು, ಹುಡುಗಿರ ಹೆಸರಲ್ಲಿ ಕಳ್ಸೋದು. ಇದನ್ನೆಲ್ಲ ನೋಡ್ಕೊಳ್ಳಿ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಅಷ್ಟು ಸ್ಕ್ಯಾಮ್ ಇವ್ರುಗಳ್ದು. ಏನೇನೋ ಹೇಳ್ದ ಯಾರು? ಇನ್ಸ್ಪೆಕ್ಟ್ರು. ಆಮೇಲೆ ನಾನು ಹೇಳಿದೆ, ನೋಡಿ ಸರ್, ನಾನು ವಿಧಾನಸೌಧದಲ್ಲಿ ಹೋಮ್ ಸೆಕ್ರೆಟರಿ ಆಫೀಸರ್ ಕೆಲಸ ಮಾಡ್ತಿದ್ದು, ರಿಟೈರ್ಡ್ ಆಗಿದೆ. ನನ್ನ ಮಗಳು ತುಂಬ ನೇಮ್ ಇಟ್ಕೊಂಡಿದ್ದಾಳೆ, ಕಮಿಷನರ್ ಆಫೀಸರು ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಟ್ರೇಸ್ ಮಾಡಿ ದಯವಿಟ್ಟು. ಆಮೇಲೆ ಸೈಬರ್ ಸೆಂಟರ್ ನಿಮಗೆ ಡಿಲೀಟ್ ಮಾಡೋಕ್ಕೆ ನಮ್ಮಲ್ಲಿ ಆಪ್ಷನ್ ಇಲ್ಲ ಡಿಲೀಟ್ ಮಾಡೋಕ್ಕೆ. ನಾವು ಮೆಟಾ ಕಳಿಸಿದ್ದೀವಿ. ಇವ್ರೇನಂತಾರೆ, ನಮ್ಗೆ ಇಲ್ಲಿದೆ ಆಪ್ಷನ್ನು ಡಿಲೀಟ್ ಮಾಡೋಕ್ಕೆ. ನಾವು ಅವ್ರು ಡಿಲೀಟ್ ಮಾಡಲಿ ಅಂತ ಕಳಿಸಿದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ನಮಗೆ ಕಳಿಸಿದ್ರೆ ನಾವೇನಪ್ಪ ಮಾಡೋಣ? ಸರಿ ಅಂದ್ಬಿಟ್ಟು ಹೇಳೋಣ. ಸರಿ, ಒಂದು ಕೆಲಸ ಮಾಡಿ ಸರ್, ನಾನು ಟ್ರೇಸ್ ಮಾಡಿದೆ, ಅದು ಚಿತ್ತೂರು ಅಂತ ಬಂತು. ಇಲ್ಲ ಸರ್, ಅದು ಕನ್ನಡದವನೇ, ಇಲ್ಲ ನನ್ನ ಮಂಗ್ಲ ಬ್ಯಾಕ್ಗ್ರೌಂಡಲ್ಲಿದೆ ಅಂತ ಹೇಳಿದ್ರೆ, ದಯವಿಟ್ಟು ಫೋನ್ ನಂಬರು ಸೈಬರ್ ಸೆಂಟರ್ ಸಿಕ್ಕಿದಲ್ವಾ, ಫೋನ್ ಮಾಡಿ ಮಾಡ್ದೆ. ಫೋನ್ ಮಾಡ್ದೆ, ಎತ್ಕೊಂಡ. ಯಾರು ಮಾಡಿದ್ರು? ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಮೊನ್ನೆ ಟ್ರೇಸ್ ಆಗಿ 3 ದಿನ ಆಗಿದೆ. ಸೈಬರ್ ಕ್ರೈಮ್ ಇಂದ ನಂಬರ್ ಟ್ರೇಸ್ ಆಗೋಗಿದೆ. ನಾವು ಮೊನ್ನೆ ಹೋಗಿದ್ವಲ್ಲ ಸ್ಟೇಷನ್ಗೆ, ಅವ್ರು ಏನ್ ಮಾಡಿದ್ದಾರೆ, ನಂಬರು ನಮ್ಗೆ 3 ದಿನ ಬಿಟ್ಟು ಬನ್ನಿ ಇನ್ಸ್ಪೆಕ್ಟರ್ ಇಲ್ಲ ಅಂತ ವಾಪಸ್ ಕಳ್ಸಿದ್ರು ತಾನೇ ಅವತ್ತು. ಇವಾಗ ಅಪ್ಪನ್ ಕರ್ಕೊಂಡು ಹೋಗಿರೋದಿಕ್ಕೆ ಫೋನ್ ಮಾಡಿದ್ರು. ಏನು ಮಾಡಿದ್ರು ಗೊತ್ತಾ ಸರ್? ನಾನು ಕೇಳಿದೆ, ಸರ್ ನೋಡಿ ಆ್ಯಕ್ಟಿವ್ ಐತೆ, ಬೆಳಗ್ಗೆನೂ ಮೆಸೇಜ್ ಬಂದಿದೆ, ಏನು ಕಿತ್ಕೋ ಅಂತೆಲ್ಲ ಮೆಸೇಜ್ ಹಾಕಿದ್ದಾನೆ ಸರ್ ಅಂತಲೂ ನಾನು ತೋರಿಸ್ದೆ. ಎಲ್ಲ ಮೆಸೇಜಸ್ ತೋರಿಸ್ದೆ. ಎಲ್ಲ ತೋರಿಸ್ದೆ. ನಿಖಿಲ್ ಬ್ರೋಗ್ ಮಾಡಿರೋದು ಎಲ್ಲ ತೋರಿಸ್ದೆ ನಾನು. ಆಮೇಲೆ ಇಲ್ಲ, ಸಬ್ ಇನ್ಸ್ಪೆಕ್ಟರ್ ಇದ್ರು. ಇವ್ರೇನಂತಾರೆ, ಮೆಟಾದವರಿಗೆ ನಾವು ಸೈಬರ್ ಕ್ರೈಮಿಗೆ ಕಳ್ಸಿದೀವಿ, ಸೈಬರ್ ಕ್ರೈಮ್ ಅವರು ಮೆಟಾ ಕಳ್ಸಿರ್ತಾರೆ. ಸೈಬರ್ ಕ್ರೈಮ್ ಅವ್ರ ಹತ್ರನೇ ಡಿಲೀಟ್ ಮಾಡೋಕೆ ಆಪ್ಷನ್ ಇಲ್ಲ ಅಂದರೆ ನಾವೇನು ಮಾಡಬೇಕು, ನಮಗೂ ಗೊತ್ತಿಲ್ಲ ಅಂತ ಇವ್ರಂದ್ರು. ನಾನಂದೆ, ಸರ್ ನೀವು ಕಾಲ್ ಮಾಡಿ, ಆ ನಂಬರಿಗೆ ಕಾಲ್ ಮಾಡಿ ವಾರ್ನ್ ಮಾಡಿ. ಅವ್ರೇನಂತಾರೆ, ಕಾಲ್ ಮಾಡಿ ವಾರ್ನ್ ಮಾಡಿಬಿಟ್ರೆ ಅವರು ತಪ್ಪಿಸ್ಕೊಬಿಡ್ತಾರೆ, ಅದು ಚಿತ್ತೂರು ಲೊಕೇಶನ್ ಟ್ರ್ಯಾಕ್ ಆಗ್ತಿದೆಯಂತೆ ಅಂದ್ರೆ. ನಾವಂದು ಇಲ್ಲ, ಅವನು ಕನ್ನಡದವನು ಗ್ಯಾರಂಟಿ, ಯಾಕಂದರೆ ನಂಗೆ ವಾಯ್ಸ್ ಕಳಿಸಿದ್ದಾನೆ ನೋಡಿ ಅಂತಲೂ ನಾನು ತೋರಿಸ್ದೆ. ನಂಬರ್ ಇತ್ತು, ಅವನ ಹೆಸರು ಪ್ರಜ್ವಲ್. ಆಯ್ತಾ, ಪ್ರಜ್ವಲ್ ಅಂತ ಅವನ ಹೆಸರು. ಕಾಲ್ ಮಾಡಿದ್ರು, ಏನಪ್ಪ ಅಂತ ಕೇಳಿದ್ರು. ನಾವು ಸಬ್ ಇನ್ಸ್ಪೆಕ್ಟ್ರ್ ಮಾತಾಡ್ತಿರೋದು ಬೆಂಗಳೂರಿಂದ ಅಂದಿದ್ದಕ್ಕೆ, ನನ್ಗೆ ನೀವೇನು ಪರಿಚಯ ಅಂದರು. ಅವ್ನು ಕೇಳ್ದ, ಹೆಂಗೆ ಪರಿಚಯ ನಾನು ನಿಮಗೆ ಅಂದ. ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅದಕ್ಕೆ ಪರಿಚಯ ಅಂದರು ಸಬ್ ಇನ್ಸ್ಪೆಕ್ಟ್ರು. ಕಂಪ್ಲೇಂಟ್ ಆಗಿದೆ, ಪಯಣ ವಿತ್ ಸ್ವಾತಿ ಅನ್ನೋರ್ದು ಫೋಟೋಸ್ ಎಲ್ಲ ಹಾಕ್ಕೊಂಡು ಅಶ್ಲೀಲವಾಗಿ ಮೆಸೇಜ್ ಎಲ್ಲ ಮಾಡ್ತಾ ಇದೆಯಾ, ಏನು ಕಿತ್ಕೋ ಅಂತೆಲ್ಲ ಹೇಳ್ತಾ ಇದೆಯಾ, ಕಾಲ್ ಬೇಕಾ ಕಾಲ್ ಬಾಯ್ ಬೇಕಾ ಅಂತೆಲ್ಲ ಮೆಸೇಜ್ ಆಗ್ತಾ ಇದೆಯಾ, ಏನಿದು ಸ್ಟೇಷನ್ಗೆ ಒಳಗಡೆ ಹೋಗೋಕ್ಕೆ ನಿಂಗೇನು ಇಷ್ಟನಾ ಅಂತೆಲ್ಲ ಕೇಳಿ ಆವಾಜ್ ಹಾಕಿದ್ರು. ಅದೇ ಐಶ್ವರ್ಯ ಅಂತ ಒಪ್ಕೊಂಡ ಅವನು, ಒಂದೇ ಐಡಿ ಅಂತ ಒಪ್ಕೊಂಡ. ಆಮೇಲೆ ನೀನು ಇವಾಗ ಏನಾದರೂ ಅಕೌಂಟ್ ಡಿಲೀಟ್ ಮಾಡಿಲ್ಲ ಅಂದರೆ 2 ದಿನದಲ್ಲಿ ನೀನು ಎತ್ತಕೊಂಬಂದು ಒಳಗಾಗ್ತೀನಿ ಅಂತ ಅಂದರು. ಅವನು ಈಗ ಡಿಲೀಟ್ ಮಾಡ್ತೀನಿ ಅಂತ ಅಂದವನೇ, ಇನ್ನೂ ಡಿಲೀಟ್ ಆಗಿಲ್ಲ, ಇನ್ನೂ ಐತೆ. 2 ದಿವಸ ಆದ್ಮೇಲೆ ಬನ್ನಿ, ಡಿಲೀಟ್ ಮಾಡಿಲ್ಲ ಅಂತ ಎತ್ತಾಕೊಂಡ್ಬರ್ತೀನಿ. 2 ಡೇಸ್. ನಾನು ಜೋಕ್ ಆಗಿ ಮಾಡ್ತಾ ಇದ್ದೀನಿ ಮೆಸೇಜು ಅಂತ ಅವನು. ಜೋಕ್ಚಕ್ಕೆ ಅವ್ರ ಅಮ್ಮನ, ಅವ್ರ ತಂಗಿನ, ಅವ್ರ ಮಕ್ಕಳನ್ನ ಅವ್ನು ಹುಟ್ಟಿದ್ದು ತಲೆ ಹಿಡಿಯ ಕೇಳು. ಕಂಡೋರ್ ಹೆಣ್ಮಕ್ಳದೆಲ್ಲ ಫೋಟೋಗಳನ್ನ ಹಾಕೊಂಡು ತಲೆ ಹಿಡಿಯೋದಲ್ಲ. ನಿನ್ ಧೈರ್ಯ ಇದ್ರೆ ನೀನ್ ಹೆಂಡತಿ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ನಿಮ್ ಫ್ಯಾಮಿಲಿ ಕರ್ಕೊಂಬಂದು ಗಂಡಸು ಹೆಂಗಸನ್ನೆಲ್ಲ ತಲೆ ಹಿಡಿದು ವ್ಯವಹಾರ ಮಾಡಿ ಬದುಕು. ಸುಮ್ಮನೆ ಯಾರ ಐಶ್ವರ್ಯ? ಅವನ ಐಡಿ ಹೆಸರು ಐಶ್ವರ್ಯ. ನಿನ್ ಫ್ರೆಂಡ್ ಮಾಡಿರೋದು ಯಾರು? ನಿಖಿಲ್. ನೆಕ್ಸ್ಟ್ ಅವನು ಕರ್ಕೊಂಡು ಹೋಗ್ಬೇಕು ಸ್ಟೇಷನ್ಗೆ. ಕರ್ಕೊಂಡು ಹೋಗ್ತೀನಿ. ಅವಾಗ ಸ್ಟ್ರಾಂಗ್ ಆಗುತ್ತದು. ಎತ್ತಕೊಂಬನಿ ಸ್ವಾಮಿ, ದಯವಿಟ್ಟು ಡಿಲೀಟ್ ಮಾಡಿಲ್ಲ ನೋಡಿ ಅಂತ ನೀನು ತೋರಿಸ್ತಿಲ್ಲ ನನ್ನ ಫ್ರೆಂಡ್ ಅಂತ. ಅವ್ರ ಸ್ವಾಮಿ ನನಗೂ ಈ ತರ ಮಾಡಿದ್ದಾನ ಅವನು. ಅವನಿಗೂ ಮಕ್ಕಳಿವೆ, ಅವನ್ನೇ ಕರೀತಾರಂತೆ, ಬಾ ಐಡಿ ಕಾರ್ಡ್ ಕೊಡು ಅಂತ. ಇಂಥ ಬೇವರ್ಸಿಗಳಿದ್ದಾರೆ.
ಅಲ್ಲ ದುಡ್ಡು ತಿನ್ನಕ್ ಬರಲ್ವಾ? ಭಿಕ್ಷುಕರ ಭಿಕ್ಷೆ ಎತ್ಕೊಂಡ್ ತಿಂತಾರಲ್ಲ, ಇವನೇನ್ ತಲೆ ಹಿಡಿದು ತಲೆ ಹೊಡೆದು ತಿನ್ಬೇಕಾ? ಬೋಳಿ ಮಕ್ಳು ಈಗ ಹೆಣ್ಮಕ್ಳದ 3 ದಿವಸ ಬಿಟ್ಟು ಹೋಗೋದ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ ನೋಡೋದಿಲ್ಲ ಅಂದ್ರೆ ಕಮಿಷನ್ ಆಫೀಸ್ಗೆ ಹೋದ ನಿಖಿಲ್ ಬ್ರೋನು ಅವ್ನು ಕರ್ಕೊಂಬ ಇಬ್ರು ಹೋಗಿ ಜಾಡ್ಸಿದ್ರೆ ಈ ತರ ಬದುಕ್ಬೇಕಾ? ಈಸಿಯಾಗಿ ದುಡ್ಡು ಮಾಡ್ಕೋಬೇಕು. ಕಂಡೋರ ಹಾಳಾಗೋದ್ರು ಸರಿ. ಅವನು ನನ್ನನ್ನೇ ಸೇಲ್ಗಿಟ್ಟಿದ್ದ, ಹೇಳದ್ನಲ್ಲ. ಅದನ್ನೇ ಹೇಳ್ತೀನಿ, ಎಲ್ಲಾರು ಹೆಣ್ಮಕ್ಳು ನನ್ನ ಅವ್ರ ಅಮ್ಮನ ಇಡೋದು. ಅವ್ರ ಅಮ್ಮನ ತಿಂದಿಂದ ತಾನೇ ಹುಟ್ಟಿದ್ ಇವನುವೆ. ಅಂತೇಳಿ ಅವ್ರ ಅಮ್ಮಂದು, ಅವ್ರ ಅಪ್ಪ, ಅವ್ರ ಫ್ಯಾಮಿಲಿದು ಎಲ್ಲಾರ್ದು ಸೇಲ್ಗಿಟ್ಟು ಜೀವನ ಮಾಡ್ಕೊಳಕ್ ಹೇಳು. ಕಂಡೋರ್ ಹೆಣ್ಮಕ್ಳು ಬೇಡ, ಅವ್ರ ಫ್ಯಾಮಿಲಿದ ಬೆಸ್ಟ್. ಫೋನ್ ಮಾಡ್ತಿರ್ಲಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದು, ನೀವು ಪೇರೆಂಟ್ಸ್ ಜೊತೆಗೆ ನಿಂತ್ಕೋಬೇಕು ಕೆಲವು ವಿಚಾರದಲ್ಲಿ ಅಂತ. ನಾನು 2-3 ಟ್ರಿಪ್ ಬಂದಿದ್ದೀನಿ, ನನಗೆ ಕೆಲಸ ಇತ್ತು, ನೋಡ ಅಪ್ಪ ಬಂತು, ಏನೋ ನಾವು ಫ್ಯಾಮಿಲಿ ಪೇರೆಂಟ್ಸ್ ಆಗಿ ಒಬ್ಬರಿಗೊಬ್ರಿಗೆ ನಿಂತ್ಕೊಂಡಿದೀವಿ. ಇದು ಹುಡುಗಾಟ ಅಲ್ಲ, ಇದು ಲೈಫ್ ಪ್ರಶ್ನೆ. ಯಾವ್ದೋ ಪೇಜಲ್ಲಿ ಬರುತ್ತೆ, ಇನ್ನೊಂದು ನಾಳೆ ಇನ್ನೊಂದು ಪೇಜಲ್ಲಿ ಬಂದ್ರೆ ಏನ್ ಮಾಡ್ತೀಯಾ? ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ, ಗೌರವ ಇರೋದು, ಕೆಡಿಸ್ಕೊಳ್ಳೋದು ಬೇಡ. ನಮಗೂ ಇಷ್ಟ ಅಲ್ಲ, ನಿಂಗೂ ಬೇಡ. ಇದನ್ನ ಮಟ್ಟ ಹಾಕ್ಲೇಬೇಕು. ನೋಡಿ ಈಗಲೂ ಆಕ್ಟಿವ್ ಐತೆ ಅದು ಪೇಜು. ನೋಡಿ 2 ಡೇಸ್ ಬಿಟ್ಬಿಡೆ ನೋಡೋದ ಇನ್ನೂ ಆಕ್ಟಿವ್ ಇದೆ ಪೇಜು. 2 ಡೇಸ್ ನೋಡಿ ಆಕ್ಟಿವ್ ನಾವು. ತಿಕ್ಕಾಗಂಚಲಿ ಹೆಂಗ್ ಮಾಡ್ತಾನೆ ಗೊತ್ತಾ? ನೋಡು ವಾಯ್ಸ್ ನೋಟ್ ಹೆಂಗ್ ಕಳ್ಸೋಣ. ಇರೋ ನೋಡಿಲ್ಲೇ ಲೋ ಶಿಷ್ಯ ಕಿತ್ಕೊಂಡೊಂದು ಹಿಂಗೆ ಮೆಸೇಜ್ ಹಾಕೋದು. ನೋಡಿ ಈ ತರ ಮೆಸೇಜ್ಗಳು ಹಾಕೋದು. ಅಲ್ಲ ವಾಯ್ಸ್ ನೋಡಿ ಹೆಂಗೆ ತಾತನ್ ತರ ಮಾತಾಡ. ಡ್ರಾಮಾ ಅವೆಲ್ಲ. ಇಲ್ಲಿ ಹುಡುಗನ ವಾಯ್ಸು, ನಿಖಿಲ್ ಬ್ರೋ ಕಳ್ಸಿರೋದು ಹುಡುಗಿ ವಾಯ್ಸು. ಅವ್ನ ಅಲ್ಲೇ ಡಬಲ್ ಗೇಮ್ ಮಾಡ್ತಾನೆ. ಬೋಳಿ ಮಗ, ಕಂಡೋರ್ ಹೆಣ್ಮಕ್ಳು. 2 ದಿವಸ ಆದ್ಮೇಲೆ ಇವಾಗ ನಿಮಗೆ ಲಾಸ್ಟ್ ಪಾರ್ಟ್ ಇದು. ಕೊನೆಗೂ ಸುಮಾರು ನಾನು 4ನೇ ತಾರೀಕು ಈ ವಿಚಾರವಾಗಿ ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಪ ಹೋಗಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನಾಗಿತ್ತು ಅಂತಲೂ ನಿಮಗೆ ತಿಳಿಸ್ಕೊಟ್ಟೆ. ಅದಾದಮೇಲೆ ಆ್ಯಕ್ಚುಲಿ ನೆನ್ನೆ ನಾವು ಸ್ಟೇಷನ್ಗೆ ಹೋಗಿದ್ದು. ಸ್ಟೇಷನ್ಗೆ ಹೋಗಿ ಅವ್ರು ಹೇಳಿದರು ನನಗೆ, ಇಫ್ ಇನ್ ಕೇಸ್ ಅವ್ರು ಏನಾದರೂ ಡಿಲೀಟ್ ಮಾಡಿಲ್ಲ ಅಂದರೆ ನಾನು ಕರೆಸ್ತೀನಿ ಅವರನ್ನು ಅಂತಲೂ ಕೂಡ ನಮ್ಗೆ ಇನ್ಸ್ಪೆಕ್ಟ್ರು ಇನ್ಫಾರ್ಮ್ ಮಾಡಿದ್ರು. ಅವ್ನು ಡಿಲೀಟ್ ಮಾಡೋ ಥರ ಯಾಕೋ ಕಾಣಿಸ್ತಾ ಇರಲಿಲ್ಲ ನನಗೆ. ನಾನು ನೈಟೆಲ್ಲ ಕಂಪ್ಲೀಟಾಗಿ ಅವ್ನ ಫುಲ್ ವಾಚ್ ಮಾಡಿದ್ದೀನಿ ನಾನು. ಅವ್ನು ಯಾರು, ಎಲ್ಲಿ ಅವನು, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾವು ಟ್ರ್ಯಾಕ್ ಮಾಡಿಬಿಟ್ಟಿದ್ದೀವಿ. ಇವನ ಹೆಸರು ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಕೋಲಾರದವನು ಕೂತ್ಕೊಂಡು ಈ ಕೆಲಸ ಮಾಡಿರೋದು. ಇವನ ಹತ್ರ ಸಿಕ್ಕಾಪಟ್ಟೆ ಮೀಮ್ ಪೇಜ್ಗಳಿದೆಯಂತೆ. ಮೀಮ್ ಪೇಜ್ಗಳಲ್ಲಿ ಮಾಡಿಕೊಂಡು ಈ ಥರ ಮಾಡ್ತಾ ಇರೋದು ಇವ್ರುಗಳು. ಸೊ ಪ್ರಜ್ವಲ್ ಅಂತ ಅವ್ನ ನಂಬರ್ ಟ್ರ್ಯಾಕ್ ಆಗಿದೆ, ಅವ್ನ ಅಡ್ರೆಸ್ ಟ್ರ್ಯಾಕ್ ಆಗಿದೆ, ಎಲ್ಲ ಡೀಟೇಲ್ಸ್ ಅವ್ನ ಒರಿಜಿನಲ್ ಇನ್ಸ್ಟಾಗ್ರಾಮ್ ID ಇಂದ ಸಮೇತ ನಮ್ಮ ಹತ್ರ ಟ್ರ್ಯಾಕ್ ಆಗಿದೆ ಇವಾಗ. ಸೊ ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ಅಂದರೆ ಪಬ್ಲಿಕಲ್ಲಿ ನಿಲ್ಲಿಸಿ ಹೊಡಿಬೇಕು. ಸೀರಿಯಸ್ ಆಗಿ ಹೇಳ್ತೀನಿ ನಾನು. ಒಬ್ರು ಹೆಣ್ಮಕ್ಳು ಫೋಟೋಸ್ಗಳನ್ನ ಹಾಕೊಂಡು ಈ ಥರ ವ್ಯವಹಾರಗಳನ್ನ ಮಾಡ್ತಾರಲ್ಲ, ಇವ್ರ ಅಕ್ಕನೋ ಅಮ್ಮನಿಗೋ ಈ ಥರ ಮಾಡಿದ್ರೆ ಯಾರಾದರೂ ಬಿಟ್ಬಿಡ್ತಾರಾ? ಅರ್ಥನೇ ಮಾಡ್ಕೊಳ್ಳಲ್ಲ ನಮ್ಮ ಸಮಾಜದಲ್ಲಿ. ಕಾನೂನು ನ್ಯಾಯ ಸಿಗುತ್ತೆ ಅಂತ ಹೇಳಿ ಹೆಣ್ಣುಮಕ್ಳಾಗಿರ್ಬೋದು ಅಥವಾ ಕಾನೂನಿನ ಒಂದು ವಿಚಾರಗಳ ಬಗ್ಗೆ ಆಗಿರ್ಬೋದು, ನಾವು ಎಷ್ಟು ಧ್ವನಿ ಎತ್ತಿದ್ರು ಅಥವಾ ಅದ್ರ ಬಗ್ಗೆ ಏನೇ ಮಾತಾಡಿದ್ರು ನ್ಯಾಯ ಸಿಗೋದು ಲೇಟ್ ಆಗುತ್ತೆ, ಆದರೆ ಸಿಗುತ್ತೆ. ಬಟ್ ಏನಂದರೆ ತುಂಬ ಪ್ರೆಷರ್ ಹಾಕಿಸ್ಬೇಕು ಗೌರ್ಮೆಂಟಿಂದಾಗಲಿ ಅಥವಾ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ತೀವಿ ಅಂದರೂ ತುಂಬಾ ಪ್ರೆಷರ್ ಹಾಕಿಸಿ ಮಾಡಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾವುದಾದ್ರೂ ಇನ್ಫ್ಲುಯೆನ್ಸು ಅಥವಾ ಪ್ರೆಷರ್ ಇಲ್ಲ ಅಂತಂದರೆ ಈ ಕೆಲಸಗಳು ವರ್ಕೌಟ್ ಆಗೋದಿಲ್ಲ. ಸೊ ಆ್ಯಸ್ ಅ ಕಾಮನ್ ಪೀಪಲ್ ನಾನು ಹೋಗಿನೇ ಸುಮಾರು 10 ದಿನಗಳ ಕಾಲ ಪ್ರತಿದಿನ ನಾನು ಸ್ಟೇಷನ್ಗೆ ಹೋಗೋದು, ಸೈಬರ್ ಕ್ರೈಮಿಗೆ ಫಾಲೋ ಅಪ್ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳಿನೇ ಕೊನೆಗೆ ಇವಾಗ ಒಂದು ಪಿಕ್ಚರು ಸಿಕ್ಕಿರುವಂಥದ್ದು. ನಿನ್ನೆ ನೈಟು ಆತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಡಿಸೇಬಲ್ ಮಾಡಿದ್ದಾನೆ. ಸೊ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ ಡಿಸೇಬಲ್ ಆಗಿದೆ. ನನ್ನ ಫೋಟೋನೇ ಕಳಿಸ್ಬಿಟ್ಟು ಅವೈಲಬಲ್ ಇದ್ದಾರಾ ಅಂತ ನನಗೆ ಕೇಳ್ತಾನೆ, ವಿಡಿಯೋ ಕಾಲ್ ಬೇಕಾ, ಡೈರೆಕ್ಟಾಗಿ ಮೀಟ್ ಮಾಡಬೇಕಾ ಅಂತ. ನನ್ನ ಫೋಟೋನೇ ನನ್ನೇ ಸೆಲ್ ಮಾಡ್ತಾವ. ಅವನು ಬೇವರ್ಸಿ, ಅವನು ಎಂಥವ್ನು ಇರಬೇಕು ನನಗೆ ಗೊತ್ತಿಲ್ಲ. ಸೊ ಅವನು ಏನು ಕಿತ್ಕೋ ಅಂತೆಲ್ಲ ಹೇಳಿದ. ಹಲೋ ಮಿಸ್ಟರ್ ಪ್ರಜ್ವಲ್ ಅವರೇ, ಕಾನೂನು ಹೋರಾಟಕ್ಕೆ ನಾವು ಇಳಿದ್ರೆ ಏನು ಬೇಕಾದರೂ ಆಗುತ್ತೆ. ಕಾನೂನಲ್ಲಿ ಎಲ್ಲದಕ್ಕೂ ನ್ಯಾಯ ಸಿಗಲ್ಲ ಅಂತ ಅಲ್ಲ. ಕೆಲವೊಂದು ವಿಚಾರಗಳಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ, ಕೆಲವೊಂದು ವಿಚಾರಗಳಲ್ಲಿ ಯಾರು ಹೆಲ್ಪ್ ಮಾಡಲ್ಲ. ಈ ಥರ ಪರಿಸ್ಥಿತಿಗಳು ಇರುತ್ತೆ. ಇದ್ರ ಜೊತೆಗೆ ನಮ್ಮ ಎಫರ್ಟ್ಸ್ ಕೂಡ ಇರಬೇಕು. ನಾವು ಕೂಡ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಹೇಳೋಕ್ಕಾಗಲ್ಲ, ನಮ್ಮವರೇ ನಮಗೆ ಮಾಡಿಸಿರುವಂಥ ಒಂದು ಸಂದರ್ಭಗಳು ಇರುತ್ತೆ. ನಮ್ಮವರೇ ನಮಗೆ ಆಗದಿಲ್ದಿರೋರು ಯಾರಾದರೂ ಇದ್ರೂ ಆ ಥರ ಟ್ರಾಲ್ ಪೇಜಸ್ಗಳೆಲ್ಲ ಆ ಥರ ಮಾಡೋರು ಇರ್ತಾರೆ. ಟ್ರಾಲ್ ಮಾಡಿ, ನೀವೇನು ಬೇಡ ಅಂತಿಲ್ಲ, ನನ್ನನ್ನು ಟ್ರಾಲ್ ಮಾಡಿ ಜೋಕ್ ಮಾಡಿ, ಅದೆಲ್ಲ ಬೇರೆ ವಿಚಾರಗಳು. ಬಟ್ ಈ ಥರ ಕೆಲಸಗಳನ್ನ ಮಾಡಿರೋದು ತುಂಬ ದೊಡ್ಡ ತಪ್ಪು. ಯಾರ್ದು ಪರ್ಮಿಷನ್ ಇಲ್ದಿರೆ ನೀವು ಫೋಟೋಗಳನ್ನ ಹಾಕ್ಕೊಂಡು ಇವ್ರವರೇ ಮೀಟ್ ಮಾಡ್ತೀರಾ, ವಿಡಿಯೋ ಕಾಲ್ ಮಾಡ್ತೀರಾ, ಇವ್ರವರೇ 500 ರೂಪಾಯಿ ದುಡ್ಡು ಕೊಡಿ ಅಂತ ಹೇಳ್ತಾ ಇರುವಂಥ ಬಿಗ್ಗೆಸ್ಟ್ ಸ್ಕ್ಯಾಮ್ ಇದು. ಹೆಣ್ಮಕ್ಳು ಈ ಥರ ವಿಚಾರದಲ್ಲಿ ದಯವಿಟ್ಟು ಮಾತನಾಡಬೇಕು. ನೀವುಗಳು ಮಾತಾಡಿಲ್ಲ ಅಂತ ಅಂದರೆ ಈ ಥರ ಬಾಲ ಬಿಚ್ಚುವಂಥ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಇದರಿಂದ ನಮಗೆ ತೊಂದರೆ ಆಗುತ್ತೆ. ಎಂಡ್ ಆಫ್ ದ ಡೇ ಅವ್ರಿಗೇನೂ ತೊಂದರೆ ಆಗಲ್ಲ. ನಮ್ಮ ಪ್ರೊಫೈಲ್ ಫೋಟೋ ಹಿಡ್ಕೊಂಡು ಯಾರಿಗೋ ಕಳಿಸ್ಬಿಟ್ಟು QR ಸ್ಕ್ಯಾನರ್ ಕೋಡ್ನ ಕಳಿಸ್ಬಿಟ್ಟು ಈ ಥರ ಏನೋ ಇದೆ ನನಗೆ ದುಡ್ಡು ಹಾಕಿ ಅಂತಲೂ ಮಾಡ್ಕೊಳ್ಳುವಂಥ ಸ್ಕ್ಯಾಮ್ಗಳು ನಡೆಯುತ್ತೆ. ಅವಾಗೇನಂತಾರೆ ಜನ, ಓಕೆ
ನಾನೇನೋ ವೆಲ್ ನೋನ್ ಫೇಸು ಎಲ್ಲ ಒಂದು 5 ಜನ ಆದ್ರೂ ಗುರ್ತಿಸ್ತಾರೆ, ಒಂದು 10 ಜನದಲ್ಲಿ ಆಚೆ ಹೋದಾಗ. ಅವಾಗ ಏನಾಗುತ್ತೆ, ಇವ್ರ ಹೆಸರಲ್ಲಿ ಈ ತರ ಸ್ಕ್ಯಾಮ್ ನಡೀತಿದೆ ಅಂತ ಅಂದ್ಬಿಟ್ಟು ಕತೆ ನಮಗೆ ಗೊತ್ತೇ ಇರೋದಿಲ್ಲ. ಗೊತ್ತಿಲ್ದಿರೋದನ್ನ ನಮ್ಮ ತಲೆ ಮೇಲೆ ಬರುವಂತ ಒಂದಷ್ಟು ವಿಚಾರಗಳು ಕೂಡ ಆಗುತ್ತೆ. ಸೊ ಈ ರೀತಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ. ಎಲ್ಲಾನು ಎದುರಿಸಕ್ಕೆ ರೆಡಿ ಆಗಿರಿ. ಈ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಕೂಡ ಆಗ್ಲೇಬೇಕಾಗುತ್ತೆ. ಒಟ್ಟಿನಲ್ಲಿ ನನಗೆ ಇಲ್ಲಿ ಒಂದು ಕ್ಲಾರಿಫೈ ಆಗಿದ್ದಂತ ವಿಚಾರ ಏನು ಅಂತ ಅಂದ್ರೆ, ಹೆಣ್ಮಕ್ಳಿಗೆ ಸೇಫ್ಟಿ ತುಂಬಾನೇ ಕಡಿಮೆ ಇದೆ. ಇದನ್ನೇ ನಾನು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ರೈಡ್ ಮಾಡಿದಾಗ ಅವತ್ತು ಏನೂ ತೊಂದರೆ ಇರಲಿಲ್ಲ. ಐ ಥಿಂಕ್ ಇವಾಗ ಒಂದು 6 ವರ್ಷದ ಹಿಂದೆ ನಾನು ಮಾಡಿದಾಗ ಈ ತರ ತೊಂದರೆಗಳು ಯಾವತ್ತೂ ಆಗ್ತಾ ಇರಲಿಲ್ಲ. ಯಾರ ಮೇಲೆ ಅಟ್ಯಾಕ್ ಆಗೋದಾಗಿರ್ಬೋದು ಅಥವಾ ನೈಟ್ ಹೊತ್ತು ಯಾರ್ದಾದ್ರು ಹೆಣ್ಮಕ್ಳ ಮೇಲೆ ಏನಾದರೂ ಮಾಡುವಂಥದ್ದಾಗಿರ್ಬೋದು, ಆ ಥರ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಟೆಕ್ನಾಲಜಿ ಇರೋದ್ರಿಂದ, ಈ ಥರ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಈ ಥರ ದುರ್ಬಳಕೆಗಳನ್ನ ತುಂಬ ಮಾಡ್ಕೊತಾ ಇದ್ದಾರೆ. ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ತೀರಾ ಕಮ್ಮಿ ಆಗ್ತಿದೆ. ಸರ್ಕಾರದಿಂದ ಹೊಸ ಯೋಜನೆಗಳನ್ನ ತರ್ಬೋದು ಅಥವಾ ಪೊಲೀಸ್ ಅವರು ವುಮೆನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಏನೇ ಕ್ರಿಯೇಟ್ ಮಾಡಿದ್ರು ಈ ರೀತಿ ವಿಚಾರಗಳು ಬಂದಾಗ ಪೊಲೀಸರಾಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಅವರಾಗಿರ್ಬೋದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಅರ್ಥ ಆಗುತ್ತೆ, ಎಲ್ಲದಕ್ಕೂ ರೂಲ್ಸ್ ಇರುತ್ತೆ, ಅದಕ್ಕೆ ಆಗಿರುವಂಥ ಒಂದು ಟೈಮ್ ಬೇಕು ಅಂತ ಹೇಳಿ. ಬಟ್ ಆದಷ್ಟು ಅದನ್ನ ಕ್ವಿಕ್ ಆಗಿ ಆಕ್ಷನ್ ತಗೊಂಡ್ರೆ ನಮಗೂ ಸಹ ಒಂದು ರಿಲೀಫ್ ಸಿಗುತ್ತಲ್ಲ. ಈಗ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ನಿಂತ್ಕೊಂಡ್ರು, ಸ್ಟೇಷನ್ ಓಡಾಡಿದ್ರು. ಇವಾಗ ಸ್ವಲ್ಪ ಓಡಾಡಿದಕ್ಕೆ ಪೇರೆಂಟ್ಸ್ ಜೊತೆಗಿದ್ದಾರೆ ಅಂತ ಹೇಳಿ ಅಲ್ಲಿ ಇನ್ಸ್ಪೆಕ್ಟರ್ ಅವರಿಗೆ ಕಾಲ್ ಮಾಡಿ ವಾರ್ನಿಂಗ್ ಮಾಡಿ ಎಲ್ಲ ಮಾಡಿದ್ಮೇಲೆ ಈಗ ಕೊನೆಗೂ ಡಿಲೀಟ್ ಆಗಿದೆ. ಬಟ್ ಹೆಣ್ಮಕ್ಳಿನ ವಿಚಾರದಲ್ಲಿ ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳೋದು ನೀಟಾಗಿ ಗೊತ್ತಾಗ್ತಾ ಇದೆ. ಇದು ಬೇಸರದ ಸಂಗತಿ. ಆಸ್ ಎ ಬೈಕರು, ಆಸ್ ಎ ಇನ್ಫ್ಲೂಯೆನ್ಸರ್, ನಾನು ಒಂದು ಟ್ರಾವೆಲರ್ ಆಗಿ ನಾನು ಬಹಳಷ್ಟು ವಿಚಾರಗಳನ್ನ ಫೇಸ್ ಮಾಡಿದ್ದೀನಿ. ಬಟ್ ಇಷ್ಟು ವರ್ಷ ಆದಮೇಲೆ ಮತ್ತೆ ಇದು ಈ ಥರ ಆಗಿದೆಯಲ್ಲ, ನನಗೆ ತುಂಬ ಬೇಜಾರಾಗಿತ್ತು. ನಾನು ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ಒಂದು 4-5 ದಿನದಿಂದ. ಏನೂ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ, ಆ ಥರ ಆಗಿತ್ತು. ಒಂಥರ ತುಂಬ ಮೆಂಟಲ್ ಟಾರ್ಚರ್ ಆಗುತ್ತೆ ಈ ಥರ ಎಲ್ಲ ಮಾಡಿದಾಗ. ಸೊ ಇದೆಲ್ಲ ನಾನು ಫೇಸ್ ಮಾಡಿ ಈಗ ಕೊನೆಗೂ ಡಿಸೇಬಲ್ ಆಗಿದೆ. ಪ್ರಜ್ವಲ್ ನನ್ನ ಫೋಟೋನ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಯಾಕಂದರೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟರೆ ಆಗಲ್ಲ. ಇವ್ರು ಪದೇ 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 ರಿಪೀಟ್ ಮಾಡ್ತಾರೆ ಇವ್ರುಗಳು. ಇವಾಗ ನಾನು ಸ್ಟೇಷನಿಂದ ಕಾಲ್ ಮಾಡಿಸ್ತೀನಿ ಅಂತ ಹೇಳಿದ್ರು, ಏನು ಕಿತ್ಕೋ ಹೋಗೋ ಅಂತ ಹೇಳಿದ್ನಲ್ಲ, ಕಿತ್ತಾಕಿದ್ದೀವಿ ಇವಾಗ, ಗೊತ್ತಾಯ್ತಾ? ಸುಮ್ಮನೆ ಅಲ್ಲ, ಹೆಣ್ಮಕ್ಳ ವಿಚಾರಕ್ಕೆ ಬಂದರೆ ಕಾನೂನು ರಕ್ಷಣೆ ಮಾಡುತ್ತೆ. ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಹಂಗೆ ಮಾಡ್ಕೊತೀವಿ. ಎಲ್ಲ ವಿಚಾರದಲ್ಲೂ ಹೆಣ್ಮಕ್ಳು ಧೈರ್ಯವಾಗಿರಬೇಕು. ಕಾನೂನಲ್ಲಿ ಕೆಲವೊಂದಕ್ಕೆ ಉತ್ತರ ಸಿಗುತ್ತೆ, ಕೆಲವೊಂದಕ್ಕೆ ಉತ್ತರ ಸಿಗಲ್ಲ. ಬಟ್ ಕೈಗೆಟಕಿಸುವಂಥ ವಿಚಾರಗಳಾಗಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ನನಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ JJR ನಗರ್ ಸ್ಟೇಷನ್ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಅವ್ರು ಆಗಿರ್ಬೋದು. ಹೆಲ್ಪ್ ಮಾಡಿ ಇದನ್ನ ಆಲ್ಮೋಸ್ಟ್ 10 days ಒಳಗಡೆ ಕಂಪ್ಲೀಟ್ ಆಗಿ ರಿಸಾಲ್ವ್ ಮಾಡಿಕೊಟ್ಟಿದ್ದಾರೆ ನನಗೆ. ಇದ್ರ ಜೊತೆಗೆ ನಾನು ಅವನ್ನ ಟ್ರ್ಯಾಕ್ ಮಾಡಿದ್ದೀನಿ. ಮಂಜು ಸೇರ್ಕೊಂಡು ಫುಲ್ ಟ್ರ್ಯಾಕ್ ಮಾಡೋಕ್ಕಿದ್ದೀವಿ ಅವ್ರನ್ನ. ಇನ್ಸ್ಟಾಗ್ರಾಮ್ ಎಲ್ಲಾನು QR ಸ್ಕ್ಯಾನರ್ ಕೋಡ್ ಕಳಿಸಿದ್ರು ಪ್ರಜ್ವಲ್ ಅಂತ ನೀಟಾಗಿ ಬರ್ತಾ ಇದೆ. ಚಿಂತಾಮಣಿ ಲೊಕೇಶನ್ ತೋರಿಸ್ತಾ ಇದೆ, ಚಿತ್ತೂರು ಲೊಕೇಶನ್ ತೋರಿಸ್ತಾ ಇದೆ. ಆತ ಬೇಸಿಕಲಿ ಫ್ರಮ್ ಕೋಲಾರ್. ಈಗೇನೋ ಕೆಲಸದ ಮೇಲೆ ಅವ್ನು ಅಲ್ಲಿದ್ದಾನಂತೆ, ಚಿತ್ತೂರಲ್ಲಿ ಇದ್ದಾನಂತೆ. ನಮ್ಮ ಹತ್ರ ಎಲ್ಲ ವಾಯ್ಸ್ ರೆಕಾರ್ಡಿಂಗ್ ಸಮೇತ, ಅವ್ನ ಫೋನ್ ನಂಬರ್ ಸಮೇತ, ಅವ್ನ ಅಡ್ರೆಸ್ ಸಮೇತ ಎಲ್ಲರೂ ನನ್ನ ಹತ್ರ ಇದೆ. ಆಲ್ರೆಡಿ ನಾವು ಟ್ರ್ಯಾಕ್ ಮಾಡಾಗೋಗಿದೆ ಅವನನ್ನ. ಸೊ ಇವಾಗ ನಾನು ಅಲ್ಲಿ ಇನ್ನೇನು ತೋರ್ಸೋಕೆ ಹೋಗಲ್ಲ, ಫೋನ್ ನಂಬರ್ನ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡೋಕೆ ಹೋಗಲ್ಲ. ನಾನು ಅವ್ನ ಮುಖ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಇಂಥವ್ರಿಂದ ದಯವಿಟ್ಟು ದೂರ ಇರಿ, ಹುಷಾರಾಗಿರಿ. ಇಂಥ ಸಡನ್ ನನ್ನ ಮಕ್ಕಳಿಂದ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ, ಮೆಂಟಲ್ ಟಾರ್ಚರ್ ಆಗುತ್ತೆ. ಈ ಪೇರೆಂಟ್ಸ್ ಯಾರಾದರೂ ತುಂಬ ಒಂಥರ ಇಂಟ್ರೋವರ್ಟ್ ಪೇರೆಂಟ್ಸ್ಗಳಾಗಿದೆ, ಅವ್ರಿಗೆ ಏನಪ್ಪ ಇದು ಅಂತ ಹೇಳಿ ಮಕ್ಕಳು ಈ ಥರ ಹೆಣ್ಮಕ್ಳು ಫೋಟೋಸ್ ಎಲ್ಲ ಹಾಕೊಂಡು ಒಂಥರ ಇದು ಮಾಡ್ತಿದ್ದಾರೆ ಅಂತ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನೋಡ್ಕೊಳ್ಳಿ, ಮಾಡಿ, ಧೈರ್ಯದಿಂದ ಇರಿ. ಎಲ್ಲನೂ ಫೇಸ್ ಮಾಡಬೇಕು. ಸೊ ನಮ್ಮ ಅಪ್ಪ ಅಮ್ಮನಿಗೂ ನನ್ನ ಜೊತೆ ಬೆಂಬಲವಾಗಿ ನಿಂತು ಈ ಒಂದು, ಅವರು ಆ್ಯಕ್ಚುಲಿ ತುಂಬ ಟೆನ್ಷನ್ ಆಗಿದೆ. ಅವರು ತುಂಬ ಟೆನ್ಷನ್ ಆಗಿದ್ರು. ನಿಂತು ಇದನ್ನು ರಿಸಾಲ್ವ್ ಮಾಡೋದಕ್ಕೆ ಒಂದು ನನಗೂ ಬೆನ್ನೆಲುಬಾಗಿ ನಿಂತಿದ್ದ ಪೇರೆಂಟ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ನನಗೆ ಈ ವಿಚಾರನೆಲ್ಲ ತಿಳಿಸಿರುವಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು. ನಿಖಿಲ್ ಬ್ರೋ ಆಗಿರ್ಬೋದು, ಮೋಹನ್ ಸರ್ ಲಾಯರ್ ಆಗಿರ್ಬೋದು, ನಮ್ಮ ಉಪ್ಪುಳಿಕರ ದಿವಾಕರ್ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡ್ಯೂಕ್ ಕಿರಿ ಆಗಿರ್ಬೋದು, ಎಲ್ಲರಿಗೂ ನನಗೆ ತುಂಬ ಹೆಲ್ಪ್ ಮಾಡಿರುವಂಥವ್ರಿಗೆ, ನಂಗೆ ಧೈರ್ಯ ತುಂಬಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಪ್ರಜ್ವಲ್ ಮತ್ತೆ ಈ ಥರ ಏನಾದರೂ ರಿಪೀಟ್ ಆಯಿತು ಅಂತ ಅಂದರೆ ಹುಡ್ಕೊಂಬಂದು ಹೊಡಿತೀವಿ. ಏನು ಹೇಳಿ, ಹುಡ್ಕೊಂಡು ಬಂದು ಹೊಡಿತೀವಿ. ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ತಾವು ಅಷ್ಟೇ. ಏನೋ ದೊಡ್ಡದಾಗಿ ವಿಡಿಯೋ ಹಾಕ್ತಾ ಇದೆಯಾ, ಸೌಜನ್ಯ ಪರ ಸಮೀರ್ ಓಡಾಟ ಮಾಡ್ತಾ, ನೀನೇನು ಮಾಡಿದೆ ಹೆಣ್ಮಕ್ಳಿಗೆ ಇವತ್ತು ನೀನೇನೋ ಮಾಡಿದೆ ಹೆಣ್ಮಕ್ಳಿಗೆ? ದೊಡ್ಡದಾಗಿ ಪುಂಗದಲ್ಲಿ ಕೂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬಿಟ್ಕೊಂಡು ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟ್ ಇದ್ದಿದ್ರೆ ಈ ಥರ ಹಲ್ಕ ಕೆಲಸ ನೀನು ಮಾಡ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಸೆನ್ಸರ್ ಹಾಕ್ತಾರೆ, ನನಗೆ ಬೈಯಕ್ಕಾಗಲ್ಲ, ಅರ್ಥ ಮಾಡ್ಕೋ. ಇನ್ನೊಂದ್ಸತಿ ಏನಾದರೂ ಯಾವುದಾದ್ರೂ ಹೆಣ್ಮಕ್ಳ ಜೊತೆ ಆಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ, ಯಾರಾದರೂ ಆಗಿರಲಿ, ಪರಿಣಾಮ ಮಾತ್ರ ನೆಟ್ಟಿಗಿರಲ್ಲ. ನಾನು 10 ದಿನದಿಂದ ಕಾಯ್ಕೊಂಡು ಕೂತಿದ್ದೀನಿ, ಎಲ್ಲಾದ್ರೂ ಸಮೇತ ಪ್ರೂಫ್ ಸಮೇತ ಹಿಡಿಬೇಕು ಅಂತ. ಹಿಡಿದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಹುಷಾರಾಗಿರಿ, ಇದು ಸೋಷಿಯಲ್ ಮೀಡಿಯಾ ಜಗತ್ತು. ಸೊ ಇಷ್ಟು ನನ್ನ ಕತೆ ಆಯಿತು. ಆನ್ಲೈನಲ್ಲೂ ಕೇಸ್ ಬುಕ್ ಆಗಿದೆ, JJR ನಗರ್ ಪೊಲೀಸ್ ಸ್ಟೇಷನಲ್ಲಿ ಬುಕ್ ಆಗಿದೆ, ಡೀಟೇಲ್ಸ್ ಸಿಕ್ಕಾಗಿದೆ. ಮತ್ತೊಮ್ಮೆ ರಿಪೀಟ್ ಮಾಡಿದ್ರೆ
ಹಬ್ಬ ಕಾಣಿಸ್ತಾರೆ ನಿನಗೆ, ಲೀಗಲಿ ಹಬ್ಬ ಕಾಣಿಸ್ತಾರೆ. ಆಲ್ರೆಡಿ ಒಂದ್ಸತಿ ಕಾಣಿಸಾಗಿದೆ, ಇನ್ನೂ ಜಾಸ್ತಿ ಇಲ್ಲಿ ಹಬ್ಬ ನನಗೆ ಪಕ್ಕ ಕಾಣಿಸ್ತಾರೆ. ಹುಷಾರಾಗಿರು, ಹೇಳ್ತಾ ಇದ್ದೀನಿ ನಾನು. ಈ ವಿಚಾರನ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಮತ್ತೊಮ್ಮೆ ರಿಪೀಟ್ ಆಯ್ತು ಅಂತ ಅಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿಜ ಹೇಳ್ತಾ ಇದ್ದೀನಿ, ದೇವ್ರನೇ ಹುಡ್ಕೊಂಬಂದು ಹುಡ್ತೀನಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪದೇ ಮಾಡಿಬಿಡ್ರಿ. ಕಾನೂನನ್ನ ಕೈಗೆತ್ಕೊಳಕ್ ಆಗೋದಿಲ್ಲ. ನಾವು ಕಾನೂನು ಪರ ಆಪೋಸಿಟ್ ಮಾಡಕ್ ಆಗೋದಿಲ್ಲ. ಕಾನೂನು ಪರವಾಗೇನೆ ಕಾನೂನು ರೀತಿಯಲ್ಲೇ ಇದನ್ನ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಪದೇ ರಿಪೀಟ್ ಆಯ್ತು. ಇವಾಗ ಈ ವಿಡಿಯೋ ಮಾಡಿದ್ದೀನಿ, ನಿಮ್ನೆಲ್ಲ ಫೋಟೋ ಎಲ್ಲ ತೋರಿಸಿದ್ದೀನಿ ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ಏನಾದರೂ ವಿಡಿಯೋಗಳನ್ನ ಮಾಡಿ ಹಾಕಿ ಏನಾದರೂ ಮಾಡಿದ್ದೇನಾದರೂ ಕಾಣಿಸ್ಬೇಕು ನನಗೆ, ಪರಿಣಾಮ ನೆಟ್ಟಿಗಿರಲ್ಲ. ವಾರ್ನಿಂಗ್ ಇಲ್ಲೇ ಕೊಡ್ತಾ ಇದ್ದೀನಿ ನಾನು. ಅಮ್ಮೋ, ಆಮೇಲೆ ಇನ್ನೊಂದು ಹೇಳು, ನಿಮ್ಮನೆ ಅಕ್ಕ ತಂಗಿ ತಮ್ಮಂದ್ರ ಹೆಂಡ್ತಿರ್ನು ಫೋಟೋ ಹಾಕಿರ್ತಾರ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲನು ಇವ್ರ ಪೇಜಿಂದ. ಪೇರೆಂಟ್ಸ್ ಫ್ರಸ್ಟ್ರೇಷನ್ ಅರ್ಥ ಮಾಡ್ಕೋಬೇಕು ನೀವುಗಳು. ಹೆಂಗಾಗುತ್ತೆ ಮನೆಯಲ್ಲಿ ಮೆಂಟಲ್ ಟಾರ್ಚರ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ರಿ. ಬೇರೆಯವ್ರ ಹೆಣ್ಮಕ್ಳಿಗೆ ಫೋಟೋ ಎಲ್ಲ ಹಾಕೊಂಡು ಈ ಥರ ದರಿದ್ರ ಕೆಲಸಗಳನ್ನ ಮಾಡಬೇಡ್ರಿ. ಅಷ್ಟೊಂದು ಇದ್ರೆ ದೇಶ ಸೇವೆ ಮಾಡಕ್ ಹೋಗ್ರಿ, ದೇಹ ಸೇವೆ ಮಾಡ್ಕೊಳ್ಳೋದಲ್ಲ. ಈ ಥರ ಹಲ್ಕಟ್ ನನ್ನ ಮಕ್ಕಳ ನೀವುಗಳು. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗದೆ ಬೇವರ್ಸಿ ನನ್ನ ಮಕ್ಕಳ. ಕೋಲಾರವ್ರ ಮೇಲೆ ನಮಗೆ ಗೌರವ ಪ್ರೀತಿ ಎಲ್ಲನೂ ಇದೆ. ಯಾರೋ ಒಬ್ಬರು ಮಾಡಿರುವಂಥ ವಿಚಾರದಿಂದ ಈಗ ಇಡೀ ಜಿಲ್ಲೆಗೆ ಕೆಟ್ಟ ಹೆಸರು ಕೂಡ ಬರ್ತಾ ಇರುವಂಥದ್ದು. ಇಂಥ ನನ್ನ ಮಕ್ಕಳನ್ನ ಕಂಡ್ರೆ ದಯವಿಟ್ಟು ಬುದ್ಧಿ ಕಲಿಸಿ, ಪಾಠ ಕಲಿಸಿ. ಇನ್ನೊಬ್ರು ಹೆಣ್ಮಕ್ಳನ್ನ ಈ ಥರ ಮಾಡೋದು ತಪ್ಪು ಅಂತ ಅವ್ರಿಗೆ ತಿದ್ದಿ ಹೇಳಿ. ಇಲ್ಲ ಅಂದರೆ ಎಲ್ಲನೂ ಈ ಥರ ಸಮಸ್ಯೆ ಆದರೆ ಒಂದು ಊರ ಹೆಸರಿಟ್ಕೊಂಡು ಈ ಥರ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುತ್ತೆ. ಊರಿಗೆ ಕೆಟ್ಟ ಹೆಸರು ಕೂಡ ಬರುತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಿ.